ಫ್ಲಿಪ್ಕಾರ್ಟಿಂದ ಒಂದು ಬಾಟಲ್ ಆರ್ಡರ್ ಮಾಡಿರು ನಿನ್ನೆ ಬೆಳಿಗ್ಗೆ. ಈಗ ತೊಗೊಂಡು ನೋಡಿ, ಇನ್ನು ಕಾಲೇಜ್ ಸ್ಟಾರ್ಟ್ ಅವನಿಗೆ, ಅದಕ್ಕಾಗಿ ಅವನಿಗೆ ಬೇಕಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಬನ್ನಿ, ಈಗ ಬೆಳಗ್ಗೆ ಟೈಮ್ ಬಂದು ಬೆಳಗ್ಗೆ 6 ಗಂಟೆ ಆಗಿದೆ. ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ಧನುಷ್ ಕೂಡ ಇವತ್ತು ಕಾಲೇಜ್ ಫಸ್ಟ್ ಡೇ, ಕಾಲೇಜಿಗೆ ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತಾಯಿದ್ದೇನೆ. ಕಸ ಗುಡಿಸಿ ಮನೆ ಒರೆಸ್ತಾ ಇದ್ದಾನೆ ಅವನು. ಬೆಳಗ್ಗೆ ಬೇಗ ನಾನು ಸ್ನಾನ ಆದಾಗಿದೆ, ಇನ್ನೂ ಪೂಜೆ ಆಗಲಿಲ್ಲ. ಸ್ವಲ್ಪ ತಿಂಡಿಗೆ ರೆಡಿ ಮಾಡ್ತೀನಿ, ಮನೆ ಒರೆಸ್ಬೇಕಲ್ಲ, ತಿಂಡಿಗೆ ರೆಡಿ ಮಾಡ್ತೀನಿ. ಏನು ಮಾಡ್ತಾಯಿದ್ದೀನಿ ಅಂತೇಳಿ ಬನ್ನಿ ನೋಡಿ. ಇಲ್ಲಿ ನಾನು ರಾತ್ರಿನೇ ದೋಸೆ ಅಕ್ಕಿನ ರುಬ್ಬಿ ಇಟ್ಟಿದ್ದೆ ನೋಡಿ. ಎಷ್ಟು ಇದಾಗಿ ಬಂದಿದೆ, ಲೇಯರಾಗಿ. ಇದು ದೋಸೆ ಆದರೂ ಮಾಡ್ಕೊಬೋದು, ಪಡ್ಡಾದ್ರೂ ಮಾಡ್ಕೊಬೋದು. ನಾನು ಒಂದು ಸ್ವಲ್ಪ ಈಗ ಪಡ್ಡು ಮಾಡ್ಕೊಳ್ಳಿಕ್ಕೆ ಇಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಪಡ್ಡು ಮಾಡಬೇಕಂತೆ. ಇದರಲ್ಲಿ ಚಟ್ನಿ ಅದು ಮಾಡಿ ಶ್ರೇಯನ್ಗೆ ಕಾಲೇಜಿಗೆ ಕೊಟ್ಟರೆ ಹಾಳಾಗುತ್ತೆ ಚಟ್ನಿ ಬೇಗ. ಅದಕ್ಕಾಗಿ ಇದರೊಳಗಡೆ ಪಡ್ಡು ಒಳಗಡೆ ಎಲ್ಲ ಹಾಕಿ ಮಾಡ್ತೇನೆ ನೋಡಿ. ಇದ್ರಾಗಿಂದ ಸ್ವಲ್ಪ ಹಿಟ್ಟನ್ನು ನಾನು ತೆಗೆದುಬಿಟ್ಟೆ, ಜಾಸ್ತಿ ಆಗುತ್ತೆ ಮತ್ತು ದೋಸೆ ಇದು ಏನಾದರೂ ಮಾಡಲಿಕ್ಕೆ ಬರುತ್ತೆ ಅಂಥೇಳಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಈ ಥರ ನಾವು ಮಸಾಲೆ ಪಡ್ಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಓಂ ಕಾಳು. ಇದು ಪರಿಮಳ ಹೇಗೆ ಬರುತ್ತೆ ಅಂದರೆ ಮಾಡಿದಾಗ ಬಜ್ಜಿ ಥರ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಾಗೆ ಸ್ವಲ್ಪ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಹಸಿ ಈರುಳ್ಳಿ ಡೈರೆಕ್ಟ್ ಹಾಕ್ತಾಯಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಕಾಯಿ ಮೆಣಸು ಕೂಡ ನಾನು ಇಲ್ಲಿ ರುಬ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿ ಮೆಣಸನ್ನು ರುಬ್ಬಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಆಗಲಿ ಏನು ಬೇಕಾಗಿಲ್ಲ, ಚಹಾ ಕಾಫಿ ಒಟ್ಟಿಗೆ ತಿಂದುಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಅಂದರೆ ಶ್ರೇಯನಿಗೆ ಇಡ್ಲಿ ಇದು ಚಟ್ನಿ ಏನಾದರೂ ಮಾಡಿಕೊಟ್ರೆ ಏನಾಗುತ್ತೆ, ಅವಳಿಗೆ ತಿನ್ನೋದಕ್ಕೆ ಆಗಲ್ಲ, ಅಲ್ಲಿ ಎಲ್ಲ ಹಾಳಾಗಿಬಿಟ್ಟಿರುತ್ತೆ. ಅದಕ್ಕಾಗಿ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಖಾರವಾಗಿ ಚಟ್ನಿನೂ ಬೇಕಾಗಿಲ್ಲ, ಸಾಂಬಾರು ಬೇಕಾಗಿಲ್ಲ ನೋಡಿ. ಆ ಕಡೆಗೆ ರೆಡಿ ಮಾಡಿ ಇಟ್ಕೊಂಡೆ. ಇಲ್ಲಿ ಪಡ್ಡಿನ ಹಂಚನ್ನು ಇಟ್ಕೊಂಡಿದ್ದೇನೆ. ಇದು ಎಲ್ಲ ಇದಾಗಬೇಕು. ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕ್ತೀನಿ. ಇದಕ್ಕೂ ಎಣ್ಣೆ ಭಾಳ ಹಾಕಿದ್ರೆ ನಮ್ಮ ಮನೇಲಿ ಯಾರೂ ತಿನ್ನಲ್ಲ, ಅದಕ್ಕೆ ನಾನು ಪಡ್ಡು ಜಾಸ್ತಿ ಮಾಡಲ್ಲ. ಸ್ವಲ್ಪ ಎಣ್ಣೆ ಹಾಕಿದಾಗ ಇದು ಪಡ್ಡು ಸ್ವಲ್ಪ ಇದು ಆಗುತ್ತೆ, ಎಳ್ಳುತ್ತೆ ಬೇಗ ನೋಡಿ. ಈ ಥರ ಸ್ವಲ್ಪ ಮಾಡ್ಕೊಂಡ್ಬಿಡ್ತೇನೆ. ಥರ ಮಾಡಿಟ್ಕೊಂಡು ಇದಕ್ಕೆ ಪಡ್ಡಿಗೆ ಸ್ವಲ್ಪ ಹಿಟ್ಟನ್ನು ಹಾಕ್ತಾ ಹೋಗ್ತೀನಿ. ಇದು ಜಾಸ್ತಿ ಹಾಕ್ಕೋಬಾರ್ದು ಹಿಟ್ಟು, ಅಂದರೆ ಒಂದು ಮುಕ್ಕಾಲು ಭಾಗನಷ್ಟು ಹಾಕಿದರೆ ಉಬ್ಬುತ್ತೆ ಇದು ಹಿಟ್ಟು ಚೆನ್ನಾಗಿ. ನಾನು ಉಪ್ಪನ್ನು ರಾತ್ರಿನ ಹಾಕಿಟ್ಟಿರ್ತೀನಿ, ಅದಕ್ಕೆ ಈಗ ಉಪ್ಪು ಹಾಕೋದು ನಿಮಗೆ ತೋರಿಸ್ಲಿಲ್ಲ. ಉಪ್ಪು ಹಿಟ್ಟಿಗೆ ರಾತ್ರಿ ಹಾಕಿಟ್ಟಿರ್ತೀನಿ, ಅದಕ್ಕಾಗಿ ತುಂಬ ಚೆನ್ನಾಗಿ ಅದು ಉಬ್ಬಿರುತ್ತೆ. ನನ್ನ ಮಕ್ಕಳಿಬ್ಬರು ಬೆಳಗ್ಗೆನೇ ಕುಸ್ತಿ ಹಿಡಿದಿದ್ದಾರೆ ಸ್ನೇಹಿತರೆ. ನಮ್ಮ ಶ್ರೇಯ ತುಂಬಾ ಜೋರಿದ್ದಾಳೆ, ಅವನು ತುಂಬಾ ಬೈತಾಳೆ ನೋಡಿ. ಈಗ ಇದ್ರ ಮೇಲೆ ಸ್ವಲ್ಪ ಮೊಸರು ಮುಚ್ತೇನೆ, ಚೆನ್ನಾಗಿ ಬೇಯುತ್ತೆ ನೋಡಿ. ಈಗ ಇವನ್ನ ತೆಗೆದು ಬಿಡ್ತೇನೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಮೇಲೆ ನೋಡಿ. ಚೂರು ಎಣ್ಣೆ ಹಾಕಿದ್ದೀವಲ್ಲ ಅಷ್ಟಕ್ಕೆ ನೋಡಿ, ಈ ಥರ ಉಬ್ಬಿ ಬಂದಿದೆ. ಇದೆಲ್ಲ ಈ ಸೈಡ್ ಕೂಡ ಚೆನ್ನಾಗಿ ಬೆಂದಿರಬೇಕು. ಸೇಮ್ ಬಜ್ಜಿ ಪರಿಮಳ ಬರ್ತಾವೆ ಈ ಥರ ಮಾಡ್ಕೊಂಡು ತಿಂದರೆ. ಇಲ್ಲಾಂದರೆ ಇದರೊಳಗಡೆ ಸಬ್ಬಸಿಗೆ ಸೊಪ್ಪದೆಲ್ಲ ಹಾಕ್ಬೋದು. ಸೂಜಿ ಸೊಪ್ಪು ಅಂತಲೂ ಕರೀತಾರೆ, ಸಬ್ಬಸಿಗೆ ಸೊಪ್ಪು ಅಂತ ಕರೀತಾರೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಸೈಡ್ ಕೂಡ ಈಗ ಚೆನ್ನಾಗಿ ಬೇಯಲಿ. ನಮಗೆ ಶ್ರೇಯನಿಗೆ ಡಬ್ಬಿ ಒಂದು ರೆಡಿ ಮಾಡ್ತೇನೆ, ಉಳಿದಿರೋಂಥದ್ದು ಕೂಡ ಮಾಡ್ತೇನೆ ನೋಡಿ. ಈಗ ಎರಡು ಸೈಡು ಚೆನ್ನಾಗಿ ಬೆಂದಿದ್ದಾವೆ, ತಕ್ಕೊಂಡ್ಬಿಡ್ತೇನೆ.
ಎಲ್ಲ ಪಟ್ಟುಗಳನ್ನ ತಗೊಂಡ್ಬಿಡ್ತೀನಿ ಈಗ. ನೋಡಿ ಎಷ್ಟು ಚಂದ ಗೋಲಿ ಥರ ನೋಡಿ ರೇಷನ್ ಅಕ್ಕಿಯಿಂದ ಪಡ್ಡು ಮಾಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ಉಳಿದಿರೋಂಥದ್ದು ಕೂಡ ನಾನೀಗ ಪಟ್ ಅಂತೇಳಿ ಮಾಡಿ ರೆಡಿ ಮಾಡಿ ಕೊಡ್ತೀನಿ ಮಕ್ಕಳಿಗೆ. ಧನುಷ್ ಇವತ್ತು ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತಾನೆ. ನಾಳೆನೂ ಗೊತ್ತಿಲ್ಲ. ಇವತ್ತೇ ಫಸ್ಟ್ ಡೇ ಸ್ಟಾರ್ಟ್ ಆಗೋದ್ರಿಂದ ಇನ್ನು 12 ಗಂಟೆಗೆ ಮನೆಗೆ ಹೇಳಿದ್ದಾರೆ, ಮೆಸೇಜ್ ಹಾಕಿದ್ದಾರೆ. 12 ಗಂಟೆಗೆ ಮನೆಗೆ ಬರ್ತಾನೆ ಅವನು ಕೂಡ. ನೋಡಿ ಈಗ ಮಸಾಲ ಮುಚ್ಚಿ ಬೇಯಿಸ್ಕೊಂಡ್ಬಿಡ್ತೀನಿ. ನೀವು ಇದೇ ಥರ ಮಾಡ್ಕೊಳ್ಳಿ. ನೋಡಿ ಹೂ ಒಂದಿಷ್ಟು ಕೊಯ್ಕೊಂಡು, ಯಾಕಂದರೆ ಮಳೆ ಆಗ್ತಾ ಉಂಟಲ್ಲ ಸ್ನೇಹಿತರೆ, ಎಲ್ಲ ಹೂ ದೇವ್ರ ಮೇಲೆ ಇಟ್ಬಿಟ್ರೆ ಇದನ್ನು ಮಾಡಿಬಿಡ್ತಾರೆ ದೇವರೇ, ಎಲ್ಲ ಹೂ ಹಾಳಾಗ್ತಾವಲ್ಲ ಬೇಗ. ಅದಕ್ಕಾಗಿ ಇಲ್ಲೊಂದು 2-3 ದೊಡ್ಡ ಹೂ ಆಗಿದೆ. ನೋಡಿ ಒಂದಿಷ್ಟು ಕೊಯ್ದೆ. ಮಲ್ಲಿಗೆ ಅಂತೂ ಆಗೋದು ಕಮ್ಮಿ ಆಗಿದ್ದಾವೆ ಈಗ. ಇಲ್ಲ ಪೂಜೆ ಮಾಡ್ತೀನಿ. ಸ್ವಲ್ಪ ಚಿಕ್ಕದು ರಂಗೋಲಿ ಹಾಕಿದ್ದೀನಿ ತುಳಸಿ ಮುಂದುಗಡೆ. ಇಲ್ಲಿ ಬಾಗಿಲ ಹತ್ರ ದಿನ ಬೆಳಗ್ಗೆ ಅಂಗಳಕ್ಕೆಲ್ಲ ನೀರು ಹಾಕಿ ರಂಗೋಲಿ ಹಾಕೋದು ನಮ್ಮ ಸಂಪ್ರದಾಯ ಎಲ್ಲ ಸ್ನೇಹಿತರೆ. ನೋಡಿ ಇಲ್ಲಿ ಬಾಗಿಲ ಕಡೆ ಹೂ ಇಟ್ಟಿದ್ದೀವಿ. ಇದನ್ನೆಲ್ಲ ಬೆಳಗ್ಗೆ ನಮ್ಮ ಯಜಮಾನ್ರು ಮಾಡಿ ಹೋಗ್ತಾರೆ, ಹೂ ಇಡೋದೆಲ್ಲ. ದೇವ್ರಿಗೆ ಸ್ವಾಮಿ ಮಾಡಿ ದೇವ್ರಿಗೆ ಹೋಗ್ತಾರಲ್ಲ. ಈಗ ನಾನು ಬೇಗ ಪೂಜೆನ ಸ್ಟಾರ್ಟ್ ಮಾಡ್ಕೊತೀನಿ. ಶ್ರೇಯ ತಿಂಡಿ ತಿಂದು ಡಬ್ಬಿ ತೊಗೊಂಡು ಹೋಗಿದ್ದಾಳೆ ಸ್ನೇಹಿತರೆ. ಧನುಷಿನೂ ಸ್ನಾನಕ್ಕೆ ಹೋಗಿದ್ದಾನೆ, ಅವನಿಗೂ ಟೈಮ್ ಆಗಿದೆ. ಪೂಜೆ ಮಾಡಿದ್ರೆ ಸಿಗ್ತೀನಿ. ನೋಡಿ ಫಸ್ಟ್ ಡೇ ಕಾಲೇಜ್ ಹೋಗಿ ಬಾರ. ಇಲ್ಲ ಬೇಡ ರೀ. ಹಾಂ ಫಸ್ಟ್ ಡೇ ಕಾಲೇಜ್ ಚೆನ್ನಾಗಿ ಮಾಡು ಆಯಿತಾ. ಬಾಯ್. ನೋಡಿ ಮಗ ಫಸ್ಟ್ ಡೇ ಕಾಲೇಜಿಗೆ ಹೋದ. 12 ಗಂಟೆಗೆ ಬರ್ತಾನೆ. ಅವ್ರ ತಂದೆ ನೋಡಿ ಕೆಲ್ಸಕ್ಕೆ ಹೋಗಿದ್ರು, ಅಲ್ಲಿಂದ ಬಂದರು. 1-2 ಕಿಲೋಮೀಟ್ರ್ ಇದೆ. ಕಾಲೇಜ್ ಏನು ತುಂಬ ದೂರ ಇಲ್ಲ, 1-2 ಕಿಲೋಮೀಟ್ರ್ ಇದೆ. ಆದ್ರೂ ಅವರಪ್ಪ ನೋಡಿ ಈಗ ಎಷ್ಟು ದೂರ ಕೆಲ್ಸಕ್ಕೆ ಹೋಗಿದ್ರು, ಅಲ್ಲಿಂದ ಬಂದು ಮಗನ ಬಿಡ್ಲಿಕ್ಕೆ ಬಂದಿದ್ದಾರೆ. ಇಂಥ ತಂದೆ ಮಗನ ಎಲ್ಲಿಯಾದರೂ ನೋಡಿದ್ದೀರಾ? ಮಗನ ಅಷ್ಟೇ ಅಲ್ಲ, ಶ್ರೇಯನಿಗೆ ಹಾಗೆ ಮಾಡ್ತಾರೆ. ಅವಳು ಫಸ್ಟ್ ಡೇ ಕಾಲೇಜ್ ಸ್ಟಾರ್ಟ್ ಆದ ಕೂಡಲೇ ಇಲ್ಲ ಯಾರೂ ಬಿಡೋ ಹಾಗಿಲ್ಲ, ಅವರೇ ಬಿಡಬೇಕು. ಹಾಗಾಗಿ ಆ ಥರ ನೋಡಿ. ಅದಕ್ಕಾಗಿ ಈಗ ಮಗನ ಬಿಟ್ಟ ಬರ್ಲಿಕ್ಕೆ ಹೋದ್ರು ಸ್ನೇಹಿತರೆ. ನಾನೀಗ ಆಲ್ರೆಡಿ 8:30 ಆಗಿದೆ ಟೈಮು. 9 ಗಂಟೆಗೆ ಕಾಲೇಜ್ ಸ್ಟಾರ್ಟು. ನಮ್ಮ ಮನೆಯಿಂದ ನಡ್ಕೊಂಡು ಹೋದರೆ ಒಂದು 15 ನಿಮಿಷದ ದಾರಿ ಇದೆ. ನಡ್ಕೊಂಡು ಹೋದರೆ ಬಸ್ಸಿಗೆಲ್ಲ ಹೋದರೆ ಒಂದು 5 ನಿಮಿಷದಲ್ಲಿ. ಬಸ್ಸಿಗೆ ಹೋದರೆ 10 ರೂಪಾಯಿ ತಗೋತಾರೆ ಅಷ್ಟಕ್ಕೆ. ಅದಕ್ಕೆ ಇವನಿಗೆ ಸೈಕಲ್ ಮಾಡಿ ಕೊಡ್ಬೇಕಂತ ಮಾಡಿದ್ದೀವಿ. ಈಗೇನು ಸೈಕಲ್ ಮಾಡಿ ಕೊಡೋದಾಗೋದಿಲ್ಲ. ಯಾರೋ ಬಂದವ್ರು ಮಾತಾಡಿದಾಗ ಆಗ್ತಾ ಉಂಟು. ಈಗೇನು ನಮಗೇನು ಸೈಕಲ್ ಮಾಡಿ ಕೊಡಲ್ಲ ಸ್ನೇಹಿತರೆ. ಸ್ವಲ್ಪ ನಮಗೂ ಕೂಡ ಇದು ಇದೆ. ಈಗ ಒಂದು ಸ್ವಲ್ಪ ದಿನ ಹೋಗಲಿ ಅಂತೇಳಿ ಬಿಟ್ಟಿದ್ದೀವಿ. ಇದೇ ಸೈಕಲ್ ಒಂದು ಶ್ರೇಯಾಂತ್ ಹಳೇದು, ಅದು ಎಲ್ಲ ಹಳೇದಾಗಿದೆ, ಏನೂ ಇಲ್ಲ. ಅದಕ್ಕಾಗಿ ಈಗ ಒಂದು ಹೊಸದೇ ತರಬೇಕು. ನಾವು ಇಷ್ಟರವರೆಗೆ ಸೈಕಲ್ ತಂದಿಲ್ಲ, ಬರೀ ಯಾರಾದರೂ ಕೊಟ್ಟದ್ದು ಹಳೇದೇ ಯೂಸ್ ಮಾಡ್ತಿದ್ದಾರೆ ರಿಪೇರಿ ಮಾಡಿಸಿ. ಈಗ ಒಂದು ತರಬೇಕಂದೀವಿ, ನೋಡಬೇಕು ಸ್ನೇಹಿತರೆ. ಮೊನ್ನೆ ಒಂದೇ ಮಳೆಗೆ ನಮ್ಮ ಶೆಡ್ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಈಗ ವಾಪಸ್ ಮತ್ತೆ ಕವರ್ ಕಟ್ಟಿದ್ದೀವಿ. ನಿನ್ನೆ ವಿಡಿಯೋದಲ್ಲಿ ಹಾಕಿದೆ ನೋಡಿ, ಕವರ್ ಕಟ್ಟಿದ್ದೀವಿ. ಹಾಗಾಗಿ ಅಲ್ಲಿ ಒಂದು ರೂಮ್ ಮಾಡಬೇಕಂದ್ರೆ ಆಗ್ತದೆ ಇಲ್ಲೋ ಗೊತ್ತಿಲ್ಲ. ಅದೇ ರೂಮಿನ ಕಡೆಯೇ ತುಂಬ ಇದನ್ನು ಮಾಡ್ತಾಯಿದ್ದಾರೆ ಅವರು. ಹಾವೆಲ್ಲ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಹಾವು ಇತ್ತೀಚೆಗೆ. ನಾವು ಇಷ್ಟು ದಿನ ಇರಲಿಲ್ಲ, ಒಂದು 4-5 ತಿಂಗಳು ಎಲ್ಲಿ ಹೋಗಿದ್ದಾವಳು ಹೋಗಲಿ ಒಳ್ಳೇದಾಯಿತು ಅಂತ ಮಾಡಿದ್ದೀವಿ. ಈಗ ನೋಡಿ ತುಂಬಾ ಜಾಸ್ತಿ ಆಗಿಬಿಟ್ಟಿದ್ದಾವೆ. ಅದಕ್ಕಾಗಿ ಬೇಡ ಅಂಥೇಳಿ ರೂಮಿನ ಕಡೆ ಸ್ವಲ್ಪ ಇನ್ನು ಮಕ್ಕಳೆಲ್ಲ ಕಾಲೇಜಿಗೆ ಹೋದರೆ ಬಿಸಿ ನೀರು ಮಾಡಲಿಕ್ಕೆ ಬೇಕಾಗತ್ತೆ. ಬೆಳಗ್ಗೆ ಬೇಗ ಎದ್ದು ಮಳೆ ಇರುತ್ತೆ, ತಣ್ಣೀರು ಮಾಡೋದಕ್ಕಾಗಲ್ಲ. ಈಗಂತೂ ಆಲ್ಮೋಸ್ಟ್ ನಾವೆಲ್ಲ ತಣ್ಣೀರೇ ಮಾಡ್ತೇವೆ. 2 ಟೈಮ್ ಮಾಡಿದರೂ ಅಷ್ಟೇ, 3 ಟೈಮ್ ಮಾಡಿದರೂ ಅಷ್ಟೇ, ಸೆಕೆಗೆ ತಣ್ಣೀರೇ ಮಾಡ್ತೇವೆ ಎಲ್ಲರೂ. ಹಾಗಾಗಿ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬಿಸಿನೀರು ಬೇಕಾಗತ್ತಲ್ಲ, ಅದಕ್ಕಾಗಿ ಅದರ ಕಡೆ ಸ್ವಲ್ಪ ಇದನ್ನು ಮಾಡಿದ್ದೇವೆ. ಅದನ್ನು ನೋಡಬೇಕು ಸ್ನೇಹಿತರೆ. ಇವತ್ತು ಸ್ವಲ್ಪ ಹಾಗೆ ಪೂಜೆ ಮಾಡಿಬಿಟ್ಟಿದ್ದೇನೆ. ಗುದ್ಲಿ ಪೂಜೆ ಅಂತಾರೆ ನೋಡಿ, ಆ ಥರ
ನಮ್ಗೆ ಸಂಪ್ರದಾಯ ಹೇಗಿದೆ ಆ ಥರ ನಾನು ನನ್ನ ಮಗ ಸೇರಿ ಪೂಜೆ ಮಾಡಿಬಿಟ್ಟಿದ್ದೀನಿ. ವಿಡಿಯೋ ಹಾಕಿಲ್ಲ, ಅದಕ್ಕೆ ಗೊತ್ತಿಲ್ಲ ವಿಡಿಯೋ ಮಾಡಬೇಡ ಅಂಥೇಳಿ ಅಂದರು ನಮ್ಮ ಮನೆಯವರು. ಸ್ವಲ್ಪ ಮಾಡಲಿಲ್ಲ ನಾನು ಬೇಡ ಅಂಥೇಳಿ. ಅಂದರೆ ಅದು ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ. ಇವತ್ತು ಒಳ್ಳೆ ದಿನ ಇತ್ತು, ಭಟ್ರನ್ನ ಕೇಳಿದ್ವಿ, ಒಳ್ಳೆ ದಿನ ಇದೆ, ಹಾಗೆ ನೀವೇ ಮನೆಯಲ್ಲಿ ಸಿಂಪಲ್ಲಾಗಿ ಮಾಡಿ ಅಂತಂದರು ಇಲ್ಲಿ ನಮ್ಮ ಮನೆ ಹತ್ರ ಭಟ್ರು. ಹಾಗಾಗಿ ನಾವೇ ಮಾಡಿದ್ದೇವೆ. ಅದನ್ನೇನು ದೊಡ್ಡದು ಕಟ್ಟೋದಾದರೆ ಭಟ್ರನ್ನ ಕರೆಸಿ ಪೂಜೆ ಮಾಡಿಸ್ಬೋದಿತ್ತು. ಹಾಗಾಗಿ ಚಿಕ್ಕ ರೂಮಲ್ಲ, ಅದಕ್ಕಾಗಿ ನಾನೇ ಇವತ್ತು ಪೂಜೆ ಮಾಡಿದೆ. ಇನ್ನು ಯಾವತ್ತು ಸ್ಟಾರ್ಟ್ ಆಗುತ್ತೋ ನನಗಂತೂ ಗೊತ್ತಿಲ್ಲ, ಯಾಕಂದರೆ ಕನ್ಫರ್ಮಾಗಿ ಇಲ್ಲ. ಪೂಜೆ ಅಂತೂ ಮಾಡಿಬಿಟ್ಟಿದ್ದೀವಿ, ಕನ್ಫರ್ಮಾಗಿ ಇಲ್ಲಲ್ಲ, ಮಾಡ್ತೇವೆ ಅಂತ ಹೇಳಲ್ಲ, ಇಲ್ಲ ಅಂತಲೇ ಹೇಳೋದು. ಅದಕ್ಕಾಗಿ ನೋಡಿ ಈ ಥರ ಇದೆ. ಇದರಲ್ಲಿ ಇನ್ನೂ ನಾವು ಬಟ್ಟೆನೇ ಹಾಕಿಲ್ಲ, ತಂದು ಜೋಡಿಸಿ ಇಟ್ಟಿದ್ದಾರೆ ಅಷ್ಟೇ. ಅದರಲ್ಲಿ ಯಜಮಾನ್ರು ಬಟ್ಟೆ ಇಡಬೇಕು. ಯಜಮಾನ್ರು ಮನೆಯಲ್ಲಿರುವಾಗ ಸ್ವಲ್ಪ ಬಟ್ಟೆಗಳನ್ನು ನೋಡಿ ಇಡಬೇಕಾಗಿದೆ. ಅದಕ್ಕಾಗಿ ಅವರಿಗೆ ಪುರ್ಸೊತ್ತೇ ಇಲ್ಲ ಪಾಪ, ತುಂಬಾ ಬೇಜಾರಾಗುತ್ತೆ. ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ. ನೈಟು ಒಂದೊಂದು ದಿನ ಇರ್ತಾರೆ, ಒಂದೊಂದು ದಿನ ಇರಲ್ಲ. ಮತ್ತು ಮನೆಗೆ ಬರ್ತಾರೆ, ಸುಸ್ತಾಗಿರುತ್ತೆ ಡ್ರೈವಿಂಗ್ ಮಾಡಿ. ಡ್ರೈವಿಂಗ್ ಇಲ್ಲಾಂದರೆ ಕೆಲಸಕ್ಕೆ ಹೋಗಿರ್ತಾರಲ್ಲ, ಬಂದು ಮಲ್ಕೊಂಡ್ಬಿಡ್ತಾರೆ ಅವ್ರು, ಎಬ್ಬಿಸ್ಲಿಕ್ಕೂ ಮನಸ್ಸು ಬರೋಲ್ಲ. ಹಾಗಾಗಿ ನೋಡ್ತೇನೆ ಅವ್ರು ಯಾವತ್ತು ಫ್ರೀ ಇರ್ತಾರೋ ಆವತ್ತು ಹಾಕಿ ಇಡ್ತೇವೆ. ಈಗ ಬನ್ನಿ, ಮತ್ತು ನಂದು ಅವರು ಬರ್ತಾರೆ ಯಜಮಾನ್ರಿಗೆ, ಅವರಿಗೆ ಸ್ವಲ್ಪ ಪಡ್ಡು ಹಾಕಿ ಕೊಡ್ತೇನೆ. ಅವರಿಗೆ ಚಪ್ಪೆ ಆದದ್ದು ಬೇಕು, ಆರಿದ್ದು ಅವರಿಗೆ ಪಡ್ಡು ಹಾಕಿ ರೆಡಿ ಮಾಡಿ ಕೊಡ್ತೇನೆ. ಫ್ಲಿಪ್ಕಾರ್ಟಿಂದ ಒಂದು ಬಾಟಲ್ ಆರ್ಡರ್ ಮಾಡಿದ್ರು. ನಿನ್ನೆ ಬೆಳಗ್ಗೆ ಎಲ್ಲ ಮಾಡಿದ್ದು, ಮೊನ್ನೆ ಮಾಡಿದರು. ಇವತ್ತು ಬಂತು ನೋಡಿ ನೀರಿನ ಬಾಟಲ್. ಇವನಿಗೆ ಕಾಲೇಜಿಗೆ ಹೋಗ್ಲಿಕ್ಕೆ ನೀರಿನ ಬಾಟಲ್ ಎರಡೆರಡು ಬಾಕ್ಸ್ ಸಿಕ್ಕ್ಯಾರ. ಏನು ಇಷ್ಟು ದೊಡ್ಡ ಬಾಟ್ಲಿ ಹೆಂಗೆ ಬಂದವನ ತಿನ್ನಿ, ಇಷ್ಟು ಕವರ್ನಾಗ ದೊಡ್ಡದ್ರಾಗ. ಧನುಷ ನೋಡಿ ನೀರಿನ ಬಾಟಲ್ಸ್ ಏನೋ ಫ್ಲಿಪ್ಕಾರ್ಟಲ್ಲಿ ಆಫರ್ ಇತ್ತಂಥೇಳಿ ನೋಡಿ ಒಂದು ತೊಗೊಂಡ್ರೆ ಒಂದು ಆಫರ್ ಇತ್ತು ಅಂಥೇಳಿ ತೊಗೊಂಡಿದ್ದಾರೆ ಫ್ಲಿಪ್ಕಾರ್ಟಲ್ಲಿ. ಫಸ್ಟ್ ನಮ್ಮದಿದು ಫಸ್ಟ್ ನೋಡಿ. ನಾನು ಫ್ಲಿಪ್ಕಾರ್ಟಲ್ಲಿ ಯಾವಾಗೂ ಆರ್ಡ್ರ್ ಮಾಡಲ್ಲ, ಈ ಮೀಶೋದಲ್ಲಿ ಮಾಡಿರ್ತೀವಿ. ಮೊನ್ನೆ ಒಂದು ಇದನ್ನು ಮಾಡಿದ್ದೀವಿ, ಬಟ್ಟೆ ಸ್ಟ್ಯಾಂಡನ್ನು. ಇವನ್ನ ನೀರಿನ ಬಾಟಲ್ ಮಾಡಿದ್ದೀವಿ. ಏನೋ ಆಫರ್ ಇದೆ ಅಂಥೇಳಿ ಓಪನ್ ಮಾಡೋಕ್ಕೆ ಕವರಿಂದ ಹೇಗಿದ್ದಾವೆ ನೋಡಿ. ಈ ಥರ ಅದ ನೀರಿನ ಬಾಟಲ್ಸ್ ಚೆನ್ನಾಗಿದೆ. ಗೋಲ್ಡ್ 24 ಅಂಥೇಳಿ. ಇದು ಎರಡು ಸೇರಿ ಎಷ್ಟಾಗಿದೆ? 500 ನೋಡಿ 507 ರೂಪಾಯಿ ಅಂತೆ. ಚೆನ್ನಾಗಿದ್ದಾವೆ. ಬಾಟಲ್ ತೊಳಿಲಿಕ್ಕೆ ಹಾಕಿರ್ತಾರೆ ಅದನ್ನು, ತೊಳಿಲಿಕ್ಕೆ ಅಂತೆ ಹಾಕಿರ್ತಾರೆ. ನೋಡಿ ಹೇಗಿದಾವೆ ಅಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಚೆನ್ನಾಗಿದ್ದಾವೆ ಮಾತ್ರ. ಓಪನ್ ಮಾಡಿ ಒಳಗಡೆ ಹೆಂಗೈತೆ ನೋಡೋಣ ಧನುಷ. ನೋಡಿ ಈ ಥರ. ಇವನಿಗೆ ಒಂದು ಗಿಫ್ಟ್ ಬಂದಿತ್ತು. ಇದಕ್ಕೆ ಹೋಗಿದ್ದ ಮೈಸೂರಿಗೆ ಡ್ರಾಮಾಕ್ಕಂತೇಳಿ. ಅಲ್ಲಿ ಹೋದಾಗ ಒಂದು ಬ್ಯಾಗು ಇದನ್ನೆಲ್ಲ ಕೊಟ್ಟಿದ್ರು. ಇವಳು ಯೂಸ್ ಮಾಡಿದ್ಲು ಅವನು ನೀರಿನ ಬಾಟಲ್ಸ್. ಅದಕ್ಕಾಗಿ ಈಗ ಅವನಿಗೆ ಇಲ್ಲಾಗಿತ್ತು ಸ್ನೇಹಿತರೆ. ಅವನು ಶಾಲೆಯಲ್ಲಿರುವಾಗ ಬಾಟಲ್ ಯೂಸ್ ಮಾಡ್ತಿರಲಿಲ್ಲ. ಹಾಗಾಗಿ ಈಗ ತೊಗೊಂಡು ನೋಡಿ, ಇನ್ನು ಕಾಲೇಜ್ ಸ್ಟಾರ್ಟ್ ಅವನಿಗೆ. ಅದಕ್ಕಾಗಿ ಅವನಿಗೆ ಬೇಕಲ್ಲ ಬಾಟಲ್ಸ್. ಅಂದರೂ ದೊಡ್ಡ ಆಯ್ತಾ ಅಂತೇವು, ಹೌದಿಲ್ಲ? ದೊಡ್ಡದು ನಿನಗೆ ಇವಾ ನೋಡಿ. ಮತ್ತು ಅದೊಂದೇ ತಗೋ. ಏನು ನಿನ್ನ ಬಾಟಲ್ ನೀ ಯೂಸ್ ಮಾಡು, ಅವನ ಬಾಟಲ್ ಅವನು ಯೂಸ್ ಮಾಡಲಿ, ಆಯಿತಾ? ಅಲ್ಲ? ಹಾಗಾಗಿ ನೋಡಿ ಸ್ನೇಹಿತರೆ, ಈಗ ಇದೆಲ್ಲ ಆಯಿತು. ತೆಗೆದಿಟ್ಬಿಡಪ್ಪ ಬಾಕ್ಸ್. ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಖುಷಿ ಆಯಿತಾ? ಖುಷಿ ಆಯ್ತಾ ನಿಂಗೆ? ನೋಡಿ ಅವಳಿಗೆ ಖುಷಿ ಆಗಲಿಲ್ಲ, ಯಾಕಂದರೆ ಇವನಿಗಲ್ಲ. ಅದಕ್ಕಾಗಿ ಆರ್ಡ್ರ್ ಮಾಡಿದ್ದು ನೀನು. ಹಣ ಕೊಟ್ಟವ್ರು ಯಾರು? ಹೌದು, ನಾ ಮಾಡಿ ಕಳಿಸಿದ್ದು ಸೆಲೆಕ್ಟ್. ಹೌದು ನೋಡಿ ಈ ಥರ ಇದ್ದಾರೆ ಮಕ್ಕಳು ಸ್ನೇಹಿತರೆ. ಇರಲಿ, ಈಗ ಆಯಿತು. ಎತ್ತಿಡು, ತೆಗೆದಿಡು. ನೋಡಿ ಸ್ನೇಹಿತರೆ, ನನ್ನ ಮನೆ ಯಾವ ಥರ ಆಗಿದೆಯಲ್ಲ, ಎಷ್ಟು ಚೆಂದಾಗಿದೆ ನೋಡಿ ನನ್ನ ಮನೆ ಸ್ನೇಹಿತರೆ. ಸೀರೆಗಳು ಕಸ್ಟಮರ್ ಬಂದಿದ್ದರು ತೊಗೊಂಡೋಗ್ಲಿಕ್ಕೆ. ಸೀರೆನ ತೊಗೊಂಡು ಯಾವುದರಲ್ಲಿ ಅಂದರೆ ಇದರಲ್ಲಿ ಬಾರ್ಡರ್ ಸೀರೆಗಳನ್ನ ತೊಗೊಂಡಿದ್ದಾರೆ. ಹಾಗೆ ನಾನು ಹೇಳಿದ ಹಾಗೆ ಬ್ಲೌಸ್ ಪೀಸ್ ಕೂಡ ಬಂದಿದ್ದಾವೆ. ಬ್ಲೌಸ್ ಪೀಸ್ ಕೂಡ ತೊಗೊಂಡ್ರು. ಯಾವುದರಲ್ಲಿ ಅಂದರೆ ಇದರಲ್ಲಿ ಬ್ಲೌಸ್ ಪೀಸ್ ಕೂಡ ತೊಗೊಂಡಿದ್ದಾರೆ ಇದರಲ್ಲಿ.
ಇದೆಲ್ಲ ಈಗ ಫುಲ್ ನಾನು ಎತ್ತಿಟ್ಕೋಬೇಕು. ಫುಲ್ ಅಂದರೆ ಫುಲ್ ಎತ್ತಿಡಬೇಕು. ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಈಗೆಲ್ಲ ಹಣ್ಣು ಎತ್ತಿ ಹಾಕಿಬಿಟ್ಟಿದ್ದೀನಿ. ತೋರಿಸಿ ಸ್ವಲ್ಪ ಎತ್ತಿಟ್ಟೆ, ಸ್ವಲ್ಪ ಎತ್ತಿಡಲಿಲ್ಲ. ಇವನು ನೋಡಿ ಕಾಲೇಜಿಂದ ಬಂದು ಹೇಳ್ತೀಯ 5 ಗಂಟೆಗೈತಿ. ಹೇಳು ಹೇಳು, ನೀ ಮಲಗಿರೋ ಟೈಮ್ ಗೊತ್ತೈತಿ. ಎಷ್ಟು ಗಂಟೆ ಮಲಗಿ ನೀನು? 1 ಗಂಟೆ ಮಕ್ಕೊಂದಿ. ಎದ್ದವಾ, ಟೈಮ್ ಫುಲ್ಲಾಗಿದೆ ಸ್ನೇಹಿತರೆ. ಅವರು ಪರಿಚಯ ಇದ್ದವ್ರು ಬಂದಿರು ಸೀರೆ ತೊಗೊಂಡು ಹೋಗ್ಲಿಕ್ಕೆ. ಅವ್ರು ಬಂದ್ರಲ್ಲ, ಅವರಿಗೋಸ್ಕರ ಇಲ್ಲಿ ತಿಂಡಿ ಮಾಡಿದ್ದೆ ನಾನು. ನೋಡಿ ಇಲ್ಲಿ ಅವಲಕ್ಕಿ ಮಾಡಿದ್ದೆ. ಅವ್ರು ಬಂದಮೇಲೆ ನಾನು ಬೆಳಗ್ಗೆ ಇದನ್ನು ಮಾಡಿದ್ದೆ, ಏನಪ್ಪ ಅಂದರೆ ಪಡ್ಡು ಮಾಡಿದ್ನಲ್ಲ. ಇಲ್ಲಿ ಪಡ್ಡು ನೋಡಿ, ಇನ್ನೊಂದು 2-3 ಪಡ್ಡು ಮಾಡಿದ್ದೆ. ಮತ್ತು ಅವ್ರು ಬಂದಮೇಲೆ ಸ್ವಲ್ಪ ಯಜಮಾನ್ರು ಅವಲಕ್ಕಿ ಮಾಡಂದರು. ಅವಲಕ್ಕಿ ಮಾಡಿ ಇಲ್ಲಿ ಇಟ್ಟಿದ್ದೇನೆ. ಒಂದಿಷ್ಟು ಪಾತ್ರೆ ರಾಶಿ ಆಗಿದೆ. ಇದೆಲ್ಲ ನಾನು ತೊಳಿಬೇಕಂದ್ರೆ ತುಂಬಾ ಲೇಟ್ ಆಗುತ್ತೆ. ಆಮೇಲೆ ತೊಳ್ಕೊತೀನಿ. ಇದು ಸೀರೆಯನ್ನು ನಾನೀಗ ಮೊದಲಿಗೆಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ. ಸೀರೆನ ಎಲ್ಲ ಜೋಡಿಸಿ ಎತ್ತಿ ಇಟ್ಕೋತೀನಿ ಈಗ. ಇಲ್ಲಾಂದರೆ ತುಂಬ ಲೇಟ್ ಆಗುತ್ತೆ ನನಗೆ ಸೀರೆ. ಹಾಗಾಗಿ ಇನ್ನೊಂದು ಇಲ್ಲಿ ಸೀರೆನ ತೊಗೊಂಡಿದ್ದಾರೆ ಅವರು. ಇಲ್ಲಿ ಒಂದು ಸೀರೆನ ಇಟ್ಟು ಹೋಗಿದ್ದಾರೆ ನಮ್ಮ ಮನೇಲಿ. ಬ್ಲೌಸು ಸೀರೆ ಇಟ್ಟು ಹೋಗಿದ್ದಾರೆ. ಯಾಕೆ ಅಂತಂದರೆ ಅಂಬಲಪಾಡಿ ದೇವಸ್ಥಾನಕ್ಕೆ ಕೊಡಲಿಕ್ಕಿದೆ, ದೇವ್ರ ಹರಕೆ ಇದೆ ಅಂತೆ. ದೇವ್ರಿಗೆ ಉಡಿಸ್ಲಿಕ್ಕೆ ಕೊಡ್ತಾರೀಗ. ಅದಕ್ಕಾಗಿ ನಾನು ನಾಳೆ ಬರ್ತೇನೆ, ಇಲ್ಲೇ ತೊಗೊಂಡು ಹೋಗ್ತೀನಿ ಅಂಥೇಳಿ ಇಟ್ಟು ಹೋಗಿದ್ದಾರೆ. ಉಳಿದದ್ದು ಓದಿದ್ದಾರೆ, ನೈಟಿ ಅದು ತೊಗೊಂಡು ಹೋಗಿದ್ದಾರೆ. ಇವಿಗೆಲ್ಲವನ್ನು ಎತ್ತಿಟ್ಕೊಂಡ್ಬಿಡ್ತೀನಿ ನಾನು. ಪಟ್ 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 ಎಲ್ಲವನ್ನು ಎತ್ತಿಡ್ತೀನಿ. ಲೇಟ್ ಆಗುತ್ತೆ ಈಗ. ಆಯ್ತಾ ನಂಗೆ ಗೊತ್ತಿರೋದು ನಾನು ಇಲ್ಲಿ ಗ್ಯಾದ್ರಿಂಗ್ ಅಂದ್ರೆ ಆಮೇಲೆ ಎಲ್ಲಿಗೆ ತೆಗ್ದಿದ್ ನೀನೆ ನೋಡಿ, ಇವತ್ತು ಸಿಕ್ತು ನ್ಯಾಚುರಲ್ ವಿಡಿಯೋ. ಇವರಿಬ್ಬರು ಮಾತಾಡ್ತಾ ಇದ್ರು. ಊಟ ಆಯಿತು ಸ್ನೇಹಿತರೆ. ನಮ್ಮ ಯಜಮಾನ್ರು ಊಟ ಮಾಡ್ಬೇಕಾದ್ರೆ ಬಿದ್ದು ಬಿದ್ದು ನಗಾಡತ್ತಾರೆ. ಅವರು ಹಂಗಿನೇ ಹಾಕ್ಕೊಳ್ಳಲ್ಲ. ಏನು ಮಾಡೋದು ನೋಡಿ. ನಿಲ್ಲ, ಇಲ್ಲಿ ಲೈಟ್ ಹಾಕ್ತಾನೆ. ಇಲ್ಲಿ ಹುಳ ಬರ್ತಾ ಬೇಡ ನೋಡಿ ಸ್ನೇಹಿತರೆ. ಬಾಗಿಲು ಓಪನ್ ಇಲ್ಲಿ. ಇಲ್ಲಿದು ಬಾಗಿಲ ಲೈಟ್ ತೆಗಿತಾರೆ. ಫುಲ್ಲು ಹುಳ ಬರತ್ತ ಸ್ನೇಹಿತರೆ. ಅದಕ್ಕಾಗಿ ಮೋಡ ಆಗಿದೆ, ಅದಕ್ಕೆ ಹುಳ ಬರತ್ತ ಫುಲ್ ಒಳಗಡೆ. ವಾಕಿಂಗ್ ಮಾಡ್ತೇವೆ. ಊಟ ಆಯಿತು, ವಾಕಿಂಗ್ ಮಾಡ್ತೇವೆ. ಇವತ್ತು ಯಾವುದೂ ರೆಸಿಪಿನೂ ಮಾಡೋದಕ್ಕಾಗಲಿಲ್ಲ, ನನಗೇನೂ ಆಗಲಿಲ್ಲ. ಏನು ಬೆಳಗ್ಗೆಯಿಂದ ವಿಡಿಯೋ ಮಾಡ್ಕೊಂಡೆ ಅಷ್ಟೇ ಕರೆ. ಹಾಗೆ ಸೀರೆಯವ್ರು ಬಂದ್ರಲ್ಲ, ಅದಕ್ಕಾಗಿ ಏನೂ ಆಗಲಿಲ್ಲ ಸ್ನೇಹಿತರೆ. ಇವತ್ತಿನ ವಿಡಿಯೋ ಚಿಕ್ಕದಿದೆ, ಎಷ್ಟಿದೆ ಅಷ್ಟು ಹಾಕ್ತೇನೆ. ವಿಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ಸೀರೆಗಳು ಹೊಸ ಸೀರೆ ಬಂದವು, ನಾಳೆಗೆ ಶೇರ್ ಮಾಡ್ಕೊತೀನಿ. ಪ್ಲೀಸ್ ದಯವಿಟ್ಟು ಸೀರೆಗಳನ್ನು ತೊಗೊಳ್ಳಿ ಅಂತಲೇ ಕೇಳ್ಕೊತೀನಿ. ಪದೇ ಪದೇ ಹೇಳಿ. ನನಗಂತೂ ಸಿಕ್ಕಾಪಟ್ಟೆ ಹೊರಗಡೆ ತನಾ ಗಾಳಿ ಬೀಸ್ತಾ ಇದೆ. ನನ್ನ ಮಗ ಕಾಣ್ತಿರ್ಬೋದು ನಿಮಗೆ. ಅಲ್ಲಿ ಕತ್ಲೆಯಲ್ಲಿ ವಾಕ್ ಮಾಡ್ತಾ ಇದ್ದಾನೆ. ಈಗ ನಾನು ಕೂಡ ಇಲ್ಲಿ ವಾಕ್ ಮಾಡ್ತೀನಿ. ಸ್ವಲ್ಪ ವಿಡಿಯೋದಲ್ಲಿ ತೀರಾ ಕತ್ಲೆ ಬರುತ್ತೆ, ಅಷ್ಟು ಕತ್ಲೆ ಏನಿಲ್ಲ. ಧನುಷ್ ಬರೋದು ಇಲ್ಲಿ ಕಾಣ್ತಾ ಇದೆ ನೋಡಿ. ಈಗ ದೇವಿನ ಥರ ಬಂದ ನೋಡಿ, ದೇವಿನ ಥರ. ಹಾಗಾಗಿ ಸ್ನೇಹಿತರೆ, ಈಗ ವಿಡಿಯೋ ಇವತ್ತಿಂದ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದೇನೋ ಫ್ಲಿಪ್ಕಾರ್ಟಲ್ಲಿ ಆಫರ್ ಇತ್ತು. 2 ಬಾಟ್ಲಿ ಆರ್ಡ್ರ್ ಕೊಟ್ಟಿರೋ, ಅದನ್ನು ಕೂಡ ನಾನು ಸೇವ್ ಮಾಡ್ಕೊತೀನಿ ನಿಮ್ಮ ಹತ್ರ. ವಿಡಿಯೋ ಮಾಡಿದ್ದೀನಿ ಧನುಷ್ ಅಂದು ಅನ್ಬಾಕ್ಸಿಂಗ್ ಮಾಡೋದನ್ನು. ಹಾಗಾಗಿ ಈಗ ಏನು ಹೇಳಬೇಕು ನನಗೂ ಗೊತ್ತಾಗ್ತಿಲ್ಲ. ಸಿಕ್ಕಾಪಟ್ಟೆ ಬೆನ್ನು ಬಂದುಬಿಟ್ಟಿದೆ ನಂಗೆ. ಇಡೀ ದಿನ ಇವತ್ತು ಸೀರೆಯವರೊಟ್ಟಿಗೆ ಕೂತು ಒಳ್ಳೆ ಸೀರೆನೇ ಲಾಭ ಆಗಿದೆ ಅಂತಲೇ ಹೇಳ್ಬೋದು. ಆಫ್ಲೈನಲ್ಲಿ ಇಲ್ಲೇ ಬಂದಿದ್ದರು ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲ. ಹಾಗಾಗಿ ಇಲ್ಲೇ ತೊಗೊಂಡು ಒಳ್ಳೇದಾಗಿದೆ. ಇವತ್ತಿಲ್ಲ ಅಂತಲ್ಲ, ಒಳ್ಳೇದಾದಾಗ ಹೇಳ್ಕೋಬೇಕು, ಕೆಟ್ಟದಾದಾಗ ಹೇಳ್ಕೋಬೇಕು, ಎರಡೂ ಹೇಳ್ತೀನಿ ಅಲ್ವಾ ಸ್ನೇಹಿತರೆ. ಹಾಗಾಗಿ ಬನ್ನಿ ಈಗ ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡೋದನ್ನು ಫುಲ್ ನೋಡಿ, ಹಾಫ್ ನೋಡ್ಲಿಕ್ಕೆ ಹೋಗಬೇಡಿ. ಶೇರ್ ಮಾಡಿ. ಗುಡ್ ನೈಟ್, ಶುಭರಾತ್ರಿ.